ಸ್ನೇಹಿತರೆ ನಮಸ್ಕಾರ. ಸನಾತನ ಧರ್ಮ ಉವಾಚ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ ಉಪಸಂಹಾರ ವೈರಾಗ್ಯದ ಪರಿಪೂರ್ಣತೆಯಲ್ಲಿ ಶ್ಲೋಕ 74, 75, 76 ಮತ್ತು 77ರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ತಿಳಿದುಕೊಳ್ಳೋಣ. ಶ್ಲೋಕ 74 ಸಂಜಯ ಉವಾಚ ಇತ್ಯಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ ಸಂವಾದಮಿಮಮಶ್ರೌಷಮದ್ಭುತಂ ರೋಮಹರ್ಷಣಂ. ಇದರ ಅನುವಾದ: ಸಂಜಯನು ಹೀಗೆ ಹೇಳಿದನು. ಇಬ್ಬರು ಮಹಾತ್ಮರಾದ ಕೃಷ್ಣ ಮತ್ತು ಅರ್ಜುನರ ಸಂಭಾಷಣೆಯನ್ನು ಹೀಗೆ ಕೇಳಿದನು. ಈ ಸಂವಾದವು ಎಷ್ಟು ಅದ್ಭುತವಾದೆಂದರೆ ನನಗೆ ರೋಮಾಂಚನವಾಗುತ್ತದೆ. ಇದರ ಭಾವಾರ್ಥ: ಭಗವದ್ಗೀತೆಯ ಪ್ರಾರಂಭದಲ್ಲಿ ಧೃತರಾಷ್ಟ್ರನು ತನ್ನ ಕಾರ್ಯದರ್ಶಿಯಾದಂತಹ ಸಂಜಯನನ್ನು ಕುರುಕ್ಷೇತ್ರ ರಣಭೂಮಿಯಲ್ಲಿ ಏನಾಯಿತು ಎಂದು ಕೇಳಿದನು. ಸಂಜಯನ ಗುರುಗಳಾದ ವ್ಯಾಸರ ಕೃಪೆಯಿಂದ ಇಡೀ ಸಂಗತಿಯನ್ನು ಸಂಜಯನ ಹೃದಯಕ್ಕೆ ವೇದ್ಯವಾಯಿತು. ಹೀಗೆ ಅವನು ರಣರಂಗದ ವಸ್ತುವನ್ನು ವಿವರಿಸಿದನು. ಸಂವಾದವು ಅದ್ಭುತವಾಗಿತ್ತು, ಏಕೆಂದರೆ ಇಬ್ಬರು ಮಹಾತ್ಮರ ನಡುವೆ ಇಂತಹ ಮಹತ್ವಪೂರ್ಣ ಸಂಭಾಷಣೆಯು ಹಿಂದೆ ನಡೆದಿರಲಿಲ್ಲ, ಮುಂದೆ ನಡೆಯುವುದಿಲ್ಲ. ಅದು ಆಶ್ಚರ್ಯವನ್ನುಂಟು ಮಾಡುವುದಕ್ಕೆ ಮತ್ತೊಂದು ಕಾರಣವಿತ್ತು. ದೇವೋತ್ತಮ ಪರಮ ಪುರುಷನು ತನ್ನ ಮತ್ತು ತನ್ನ ಶಕ್ತಿಗಳನ್ನು ಕುರಿತು ಪ್ರಭುವಿನ ಶ್ರೇಷ್ಠ ಭಕ್ತನಾದ ಜೀವಿಯಾದ ಅರ್ಜುನನಿಗೆ ತಿಳಿಸಿ ಹೇಳುತ್ತಿದ್ದನು. ನಾವು ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ಅರ್ಜುನನ ಹೆಜ್ಜೆಯಲ್ಲೇ ನಡೆದರೆ ನಮಗೆ ಸುಖ ಮತ್ತು ಜಯಗಳು ಪ್ರಾಪ್ತಿಯಾಗುತ್ತವೆ. ಸಂಜಯನು ಇದನ್ನು ಅರಿತುಕೊಂಡನು. ಇದು ಅರ್ಥವಾಗಲು ಪ್ರಾರಂಭವಾದಂತೆ ಸಂಭಾಷಣೆಯನ್ನು ಧೃತರಾಷ್ಟ್ರನಿಗೆ ಹೇಳಿದನು. ಈಗ ಅವನು ಎಲ್ಲಿ ಕೃಷ್ಣ ಮತ್ತು ಅರ್ಜುನರು ಇರುವರೋ ಅಲ್ಲಿ ಜಯವಾಗುತ್ತದೆ ಎಂದು ನಿರ್ಣಯಿಸಿದನು. ಶ್ಲೋಕ 75 ವ್ಯಾಸ ಪ್ರಸಾದಾಚ್ಯುತವಾನೇತದ್ ಗುಹ್ಯಮಹಂ ಪರಂ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥಯತಃ ಸ್ವಯಂ. ಇದರ ಅನುವಾದ: ವ್ಯಾಸರ ಕೃಪೆಯಿಂದಾಗಿ ನಾನು ಈ ಅತ್ಯಂತ ರಹಸ್ಯವಾದ ಮಾತುಗಳನ್ನು ಯೋಗೇಶ್ವರನಾದ ಕೃಷ್ಣನು ಸ್ವತಃ ಅರ್ಜುನನಿಗೆ ಹೇಳುತ್ತಿರುವಾಗ ನೇರವಾಗಿ ಕೇಳಿದ್ದೇನೆ. ಇದರ ಭಾವಾರ್ಥ: ವ್ಯಾಸರು ಸಂಜಯನ ಗುರುಗಳು. ವ್ಯಾಸರ ದಯೆಯಿಂದ ತಾನು ದೇವೋತ್ತಮ ಪರಮ ಪುರುಷನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಯಿತೆಂದು ಸಂಜಯನು ಒಪ್ಪಿಕೊಂಡನು. ಹೀಗೆಂದರೆ ಮನುಷ್ಯನು ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಬೇಕಾದದ್ದು ನೇರವಾಗಿ ಅಲ್ಲ, ಗುರುವಿನ ಮಾಧ್ಯಮದ ಮೂಲಕ ಎಂದು. ಗುರುವು ಪಾರದರ್ಶಕ ಮಾಧ್ಯಮ, ಆದರೂ ಅನುಭವವು ನೇರವಾದದ್ದು. ಇದೇ ಗುರು ಶಿಷ್ಯ ಪರಂಪರೆಯ ರಹಸ್ಯ. ಗುರುವು ಅಧಿಕೃತನಾಗಿದ್ದರೆ ಅರ್ಜುನನು ಕೇಳಿದಂತೆ ಭಗವದ್ಗೀತೆಯನ್ನು ನೇರವಾಗಿ ಕೇಳಬಹುದು. ಜಗತ್ತಿನಲ್ಲೆಲ್ಲ ಹಲವಾರು ಯೋಗಿಗಳು ಇದ್ದಾರೆ, ಆದರೆ ಕೃಷ್ಣನು ಎಲ್ಲ ಯೋಗ ಪದ್ಧತಿಗಳ ಪ್ರಭು. ಕೃಷ್ಣನ ಆದೇಶವನ್ನು ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ: ಕೃಷ್ಣನಿಗೆ ಶರಣಾಗು, ಹೀಗೆ ಮಾಡುವವನೇ ಯೋಗಿ ಶ್ರೇಷ್ಠನು. 6ನೇ ಅಧ್ಯಾಯದ ಕಡೆಯ ಶ್ಲೋಕದಲ್ಲಿ ಇದನ್ನು ದೃಢಪಡಿಸಲಾಗಿದೆ. ಯೋಗಿನಾಂ ಅಪಿ ಸರ್ವೇಷಾಂ. ನಾರದರು ಕೃಷ್ಣನ ನೇರವಾದ ಶಿಷ್ಯರು, ವ್ಯಾಸರ ಗುರುಗಳು. ಆದ್ದರಿಂದ ವ್ಯಾಸರು ಅರ್ಜುನನಷ್ಟೇ ಅರ್ಹರು, ಏಕೆಂದರೆ ಅವರು ಗುರು ಶಿಷ್ಯ ಪರಂಪರೆಯಲ್ಲಿ ಬರುತ್ತಾರೆ. ಸಂಜಯನು ವ್ಯಾಸರ ನೇರ ಶಿಷ್ಯ. ಆದ್ದರಿಂದ ವ್ಯಾಸರ ಕೃಪೆಯಿಂದ ಸಂಜಯನ ಇಂದ್ರಿಯಗಳು ಶುದ್ಧವಾಗಿರುತ್ತವೆ. ಆತನಿಗೆ ಕೃಷ್ಣನನ್ನು ನೇರವಾಗಿ ನೋಡುವುದು ಮತ್ತು ಕೇಳುವುದು ಸಾಧ್ಯವಾಯಿತು. ಕೃಷ್ಣನ ಮಾತುಗಳನ್ನು ನೇರವಾಗಿ ಕೇಳಬಲ್ಲವರು ಈ ರಹಸ್ಯ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬಲ್ಲವರಾಗಿರುತ್ತಾರೆ. ಗುರು ಶಿಷ್ಯರ ಪರಂಪರೆಗೆ ಬರದೇ ಇರುವವರು ಕೃಷ್ಣನ ಉಪದೇಶವನ್ನು ನೇರವಾಗಿ ಕೇಳಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಅಂತಹವರ ಜ್ಞಾನವು ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವ ಮಟ್ಟಿಗಾದರೂ ಕೂಡ ಸದಾ ಅಪರಿಪೂರ್ಣವಾಗಿರುತ್ತೆ. ಭಗವದ್ಗೀತೆಯಲ್ಲಿ ಎಲ್ಲ ಯೋಗ ಪದ್ಧತಿಗಳನ್ನು, ಕರ್ಮಯೋಗ, ಜ್ಞಾನಯೋಗ ಮತ್ತು ಭಕ್ತಿಯೋಗ ಇವುಗಳನ್ನು ವಿವರಿಸಲಾಗಿದೆ. ಇಂತಹ ಎಲ್ಲ ಯೋಗಗಳ ಈಶ್ವರ ಕೃಷ್ಣ. ಕೃಷ್ಣನನ್ನು ನೇರವಾಗಿ ಅರಿಯುವ ಭಾಗ್ಯ ಅರ್ಜುನನದು. ಹಾಗೆಯೇ ವ್ಯಾಸರ ಕೃಪೆಯಿಂದ ಸಂಜಯನೂ ಕೂಡ ಕೃಷ್ಣನ ಮಾತುಗಳನ್ನು ನೇರವಾಗಿ ಕೇಳುವ ಅದೃಷ್ಟಶಾಲಿಯಾದ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಗುರುವು ವ್ಯಾಸದೇವರ ಪ್ರತಿನಿಧಿಯೂ ಹೌದು. ನೇರವಾಗಿ ಕೃಷ್ಣನಿಂದ ಕೇಳುವುದರಲ್ಲಿ ಅಥವಾ ಕೃಷ್ಣನ ಪ್ರತಿನಿಧಿಯಾದ ವ್ಯಾಸರಂತಹ ಸದ್ಗುರುವಿನಿಂದ ಆಲಿಸುವುದರಲ್ಲಿ ಯಾವ ವ್ಯತ್ಯಾಸವೂ ಇರುವುದಿಲ್ಲ. ಆಧ್ಯಾತ್ಮಿಕ ಗುರುಗಳು ವ್ಯಾಸದೇವರ ಪ್ರತಿನಿಧಿ ಕೂಡ ಹೌದು.
ಆದ್ದರಿಂದಲೇ ವೈದಿಕ ಪದ್ಧತಿಯಂತೆ ಗುರುವಿನ ಜನ್ಮದಿನವನ್ನು ಶಿಷ್ಯರು ವ್ಯಾಸ ಪೂಜೆ ಎಂದು ಆಚರಿಸುತ್ತಾರೆ. ಶ್ಲೋಕ 76. ರಾಜನ್ ಸಂಸ್ಕೃತ್ಯ ಸಂವಾದಮಿಮದ್ಭುತಂ ಕೇಶವಾರ್ಜುನಯೋಹ ಪುಣ್ಯಂ ಋಷ್ಯಾಮಿ ಚ ಮುಹುರ್ಮುಹುಃ. ಇದರ ಅನುವಾದ: ಅರಸನೇ, ಕೃಷ್ಣಾರ್ಜುನರ ನಡುವಣ ಅದ್ಭುತವೂ ಕೂಡ ಪವಿತ್ರವೂ ಆದ ಸಂಭಾಷಣೆಯನ್ನು ಮತ್ತೆ ಮತ್ತೆ ಸ್ಮರಿಸಿಕೊಂಡು ಆನಂದ ಪಡುತ್ತಿದ್ದೇನೆ. ಪ್ರತಿ ಕ್ಷಣವೂ ನನಗೆ ರೋಮಾಂಚನವಾಗುತ್ತಿದೆ. ಇದರ ಭಾವಾರ್ಥ: ಭಗವದ್ಗೀತೆಯ ಅರಿವು ಎಷ್ಟು ದಿವ್ಯವಾದದ್ದು ಎಂದರೆ, ಅರ್ಜುನ ಮತ್ತು ಕೃಷ್ಣರು ಚರ್ಚಿಸಿದಂಥ ವಿಷಯಗಳನ್ನು ಚೆನ್ನಾಗಿ ತಿಳಿದುಕೊಂಡವನು ಪುಣ್ಯವಂತನಾಗುತ್ತಾನೆ. ಆತನು ಅಂತಹ ಸಂವಾದಗಳನ್ನು ಮರೆಯಲು ಸಾಧ್ಯವೇ ಇಲ್ಲ. ಇದು ಆಧ್ಯಾತ್ಮಿಕ ಜೀವನದ ದಿವ್ಯವಾದ ನೆಲೆ. ಅಂದರೆ ಸರಿಯಾದ ಮೂಲದಿಂದ ನೇರವಾಗಿ ಕೃಷ್ಣನಿಂದ ಗೀತೆಯನ್ನು ಕೇಳಿದವನು ಪೂರ್ಣ ಕೃಷ್ಣ ಪ್ರಜ್ಞೆಯನ್ನು ಪಡೆಯುತ್ತಾನೆ. ಕೃಷ್ಣ ಪ್ರಜ್ಞೆಯ ಪರಿಣಾಮ ಎಂದರೆ ಮನುಷ್ಯನು ಹೆಚ್ಚು ಹೆಚ್ಚು ಜ್ಞಾನವನ್ನು ಪಡೆಯುತ್ತಿದ್ದಾನೆ ಅಂತ ಅರ್ಥ. ಸ್ವಲ್ಪ ಕಾಲ ಮಾತ್ರವಲ್ಲ, ಕ್ಷಣ ಕ್ಷಣವೂ ರೋಮಾಂಚಿತನಾದ ಬದುಕನ್ನು ಸವಿಯುತ್ತಿದ್ದಾನೆ ಅಂತ ಅರ್ಥ. ಶ್ಲೋಕ 77. ತಚ್ಚ ಸಂಸ್ಕೃತ್ಯ ರೂಪಮತ್ಯದ್ಭುತಂ ಹರೇಹ ವಿಸ್ಮಯೋ ಮೇ ಮಹಾನ್ ರಾಜನ್ ಋಷ್ಯಾಮಿ ಚ ಪುನಃ ಪುನಃ. ಇದರ ಅನುವಾದ: ರಾಜನೇ, ಶ್ರೀಕೃಷ್ಣನ ಅದ್ಭುತವಾದ ರೂಪವನ್ನು ನಾನು ಸ್ಮರಿಸಿದಂತೆಲ್ಲ ನನ್ನ ವಿಸ್ಮಯವು ಹೆಚ್ಚುತ್ತಿದೆ ಮತ್ತು ನಾನು ಮತ್ತೆ ಮತ್ತೆ ಹರ್ಷ ಪಡುತ್ತಿದ್ದೇನೆ. ಇದರ ಭಾವಾರ್ಥ: ವ್ಯಾಸರ ಕೃಪೆಯಿಂದ ಸಂಜಯನಿಗೂ ಕೂಡ ಕೃಷ್ಣನು ಅರ್ಜುನನಿಗೆ ತೋರಿಸಿದ ವಿಶ್ವರೂಪವನ್ನು ಕಾಣುವುದು ಸಾಧ್ಯವಾಯಿತೆಂದು ತೋರುತ್ತದೆ. ಶ್ರೀಕೃಷ್ಣನು ಇಂತಹ ರೂಪವನ್ನು ಹಿಂದೆಂದೂ ಕೂಡ ಯಾರಿಗೂ ತೋರಿಸಿರಲಿಲ್ಲ ಎಂದು ಹೇಳಲಾಗಿದೆ. ಅದನ್ನು ಅರ್ಜುನನಿಗೆ ಮಾತ್ರ ತೋರಿಸಲಾಯಿತು. ಆದರೂ ಕೂಡ ಅದನ್ನು ಅರ್ಜುನನಿಗೆ ತೋರಿಸಿದಾಗ ಕೆಲವರು ಮಹಾಭಕ್ತರಿಗೂ ಕೂಡ ವಿಶ್ವರೂಪವನ್ನು ನೋಡಲು ಸಾಧ್ಯವಾಯಿತು. ಅವರಲ್ಲಿ ವ್ಯಾಸರು ಕೂಡ ಒಬ್ಬರಾಗಿದ್ದರು. ಅವರು ಪ್ರಭುವಿನ ಶ್ರೇಷ್ಠ ಭಕ್ತರಲ್ಲಿ ಒಬ್ಬರು. ಅವರನ್ನು ಕೃಷ್ಣನ ಶಕ್ತಿಶಾಲಿ ಅವತಾರ ಎಂದು ಪರಿಗಣಿಸಲಾಗಿದೆ. ವ್ಯಾಸ ಭಗವಾನರು ಇದನ್ನು ತಮ್ಮ ಶಿಷ್ಯನಾದ ಸಂಜಯನಿಗೆ ಹೇಳಿದರು. ಅವನು ಕೃಷ್ಣನು ಅರ್ಜುನನಿಗೆ ತೋರಿಸಿದ ಅದ್ಭುತ ರೂಪವನ್ನು ಸ್ಮರಿಸಿಕೊಂಡು ಮತ್ತೆ ಮತ್ತೆ ಹರ್ಷವನ್ನು ಅನುಭವಿಸಿದನು. ಸ್ನೇಹಿತರೆ, ಇದೇ ಥರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕು ಅಂದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.